Namaste students. Today I am going to discuss obstacles and efforts for national integration. Let us know the efforts for national integration. First one is constitutional provisions. Indian constitution has given a very good framework to promote and to practice national integration. It has accepted socialism, democracy, secularism, liberty, equality, and fraternity as the goals of Indian political system. Fundamental duties, fundamental rights, and directive principles of state policies ensure the practice of national integration according to Constitution. ನಮ್ಮ ಆ, ಸಂವಿಧಾನಾತ್ಮಕ ಪರಿಹಾರಗಳೇನದಾವ ಅಲ್ಲಿ ನಮ್ಮ ಸಂವಿಧಾನದಲ್ಲಿ ಆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಬೆಳೆಸುವ ಸಲುವಾಗಿ ಕೊಟ್ಟಿರುವಂಥ ಪ್ರೊವಿಷನ್ಸ್ ಏನದಾವ ಅನ್ನೋದನ್ನು ನೋಡೋದಾಯ್ತಂದರೆ ನಮ್ಮ ಭಾರತದ ಸಂವಿಧಾನವು ಆ, ಭಾವೈಕ್ಯತೆಯನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಹಲವಾರು ರೀತಿಯಾಗಿರುವಂಥ ಅಂಶಗಳನ್ನಿಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಸಮಾಜವಾದ, ಸಮತಾವಾದ, ನಂತರದಲ್ಲಿ ಇಲ್ಲಿರುವಂಥ ಸ್ವತಂತ್ರತೆ, ಸಮಾನತೆ, ನಂತರದಲ್ಲಿ ಭ್ರಾತೃತ್ವ, ಪ್ರಜಾಪ್ರಭುತ್ವ ಈ ಮುಂತಾದ ಅಂಶಗಳನ್ನೆಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನವು ಭಾರತದ ಒಂದು ರಾಜಕೀಯ ವ್ಯವಸ್ಥೆಯ ಗುರಿಗಳನ್ನಾಗಿ ಸ್ವೀಕಾರ ಮಾಡಿರುವಂಥದ್ದನ್ನು ನೋಡ್ತೀವಿ. ಅದು ಅಲ್ಲದೆ ಇಲ್ಲಿ ಫಂಡಮೆಂಟಲ್ ಡ್ಯೂಟೀಸ್, ನಮ್ಮ ಮೂಲಭೂತವಾಗಿರುವಂಥ ಕರ್ತವ್ಯಗಳು, ಮೂಲಭೂತವಾಗಿರುವಂಥ ಹಕ್ಕುಗಳು, ನಂತರದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಇವೆಲ್ಲವೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಬಂದಿರುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಒನ್, ಗೌರ್ಮೆಂಟಲ್ ಇನಿಷಿಯೇಟಿವ್ಸ್. Government of India has set up National Integration Council in the year 1961. It consists of a group of senior politicians and eminent public figures of India. Role of National Integration Council is to address the problems of communalism, casteism and regionalism. ಈಗ ಸರ್ಕಾರ ಕೈಗೊಂಡಿರುವಂಥ ಕೆಲವೊಂದು ಕ್ರಮಗಳನ್ನು ನೋಡೋದಾಯ್ತಂದರೆ ಇಲ್ಲಿ ನಮ್ಮ ಭಾರತ ಸರ್ಕಾರವು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವ ಸಲುವಾಗಿ, ಉಳಿಸಿಕೊಳ್ಳುವ ಸಲುವಾಗಿ ಇಲ್ಲಿ 1961ರಲ್ಲಿ ಇಲ್ಲಿ ಸಂಪೂರ್ಣಾನಂದ ಅವರ ಅಧ್ಯಕ್ಷತೆಯಲ್ಲಿ ಒಂದು ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯನ್ನು ಇಲ್ಲಿ ರಚನೆ ಮಾಡ್ತು. ಇಲ್ಲಿ ಈ ಒಂದು ಸಮಿತಿಯಲ್ಲಿ ಕೆಲವೊಂದಿಷ್ಟು ಜನ ಹಿರಿಯ ರಾಜಕೀಯ ಮುಖಂಡರುಗಳು, ನಂತರದಲ್ಲಿ ಇಲ್ಲಿರುವಂಥ ಕೆಲವೊಂದಿಷ್ಟು ಜನ ಗುರುತಿಸಿಕೊಂಡಿರುವಂಥ ಪ್ರಸಿದ್ಧರಾಗಿರುವಂಥ ಸಾರ್ವಜನಿಕ ವ್ಯಕ್ತಿಗಳನ್ನು ಕೂಡ ಇದರ ಒಂದು ಸದಸ್ಯರಾಗಿ ಇರುವಂಥದ್ದು. ಈ ಒಂದು ಕೌನ್ಸಿಲಿನ ಅದನ್ನ ಸಮಿತಿಯ ಒಂದು ಮುಖ್ಯವಾಗಿರುವಂಥ ಕೆಲಸ ಅಂತಂದರೆ ಇಲ್ಲಿ ಕಮ್ಯುನಲಿಸಮ್ ಅಂದರೆ ಇಲ್ಲಿ ಕೋಮುವಾದ, ಕಾಸ್ಟಿಸಮ್ ಜಾತೀಯತೆ, ನಂತರದಲ್ಲಿ ರೀಜನಲಿಸಮ್ ಇಲ್ಲಿ ಪ್ರಾದೇಶಿಕವಾದ ಇವುಗಳಿಂದ ಉಂಟಾಗುವಂಥ ಸಮಸ್ಯೆಗಳ ಕುರಿತಾಗಿ ಇಲ್ಲಿ ತಿಳಿಸಿಕೊಡುವಂಥ ಒಂದು ಕೆಲಸವನ್ನು ಇದು ಮಾಡ್ತಾ ಬಂದಿರುವಂಥದ್ದನ್ನು ನೋಡ್ತೀವಿ. ಈ ಒಂದು ಸಮಿತಿಯನ್ನು ರಚನೆ ಮಾಡಬೇಕಾದ್ರೆ ಇರುವಂಥ ಹಿನ್ನೆಲೆಯನ್ನು ಸ್ವಲ್ಪ ನಾವು ಇಲ್ಲಿ ನೋಡೋದಾಯ್ತಂದರೆ ಇಲ್ಲಿ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕಾಯ್ದುಕೊಳ್ಳುವ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇದು ಬಹಳಷ್ಟು ಹಿಂದೆಯೇ ಈ ರಾಷ್ಟ್ರೀಯ ಭಾವೈಕ್ಯತೆ ಒಂದು ಪ್ರಾಮುಖ್ಯತೆಯನ್ನು ಗುರುತಿಸಿರುವಂಥದ್ದು. ಬ್ರಿಟಿಷ್ ಆಳ್ವಿಕೆಯ ಒಂದು ಅಂತ್ಯದಲ್ಲಿ ಸುಮಾರು 500 ಸಂಸ್ಥಾನಗಳನ್ನು ಒಂದುಗೂಡಿಸಿ ಒಂದು ಕೇಂದ್ರೀಯ ಆಳ್ವಿಕೆಗೆ ಒಳಪಡಿಸಿದ ನಂತರ ಅವುಗಳು ಮತ್ತೆ ಸಿಡಿದು ಹೋಗದಂತೆ ನೋಡಿಕೊಳ್ಳುವಂಥ ಒಂದು ಮಹತ್ವವಾಗಿರುವಂಥ ಜವಾಬ್ದಾರಿ ಸರ್ಕಾರದ ಮೇಲಿತ್ತು. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ 1961ರಲ್ಲಿ ಸಂಪೂರ್ಣಾನಂದರ ಅಧ್ಯಕ್ಷತೆಯಲ್ಲಿ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ಇಲ್ಲಿ ರಚನೆಯನ್ನು ಮಾಡ್ಲಾಗ್ತೈತಿ. ಈ ಸಮಿತಿ ಕೆಲವೊಂದಿಷ್ಟು ಸಲಹೆಗಳನ್ನು ನೀಡ್ತೈತಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸಬೇಕಾದ್ರೆ ಏನು ಮಾಡಬೇಕು ಅಂಥೇಳಿ ಅಲ್ಲಿ ಒಂದನೇದಾಗಿ ಪಠ್ಯಕ್ರಮದ ಪುನರ್ರಚನೆಯನ್ನು ಮಾಡಬೇಕು ಅಂತಂದು ಹೇಳಿರುವಂಥದ್ದು. ಇಲ್ಲಿ ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರ ಹಂತದವರೆಗಿನ
ವಿವಿಧ ಹಂತಗಳ ಶಿಕ್ಷಣದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗೆ ಇಲ್ಲಿ ಪೂರಕವಾಗಿರುವಂಥ ಹಾಗೂ ಪೋಷಕವಾಗಿರುವಂಥ ಅಂಶಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಅಂಥೇಳಿ ಈ ಒಂದು ಸಮಿತಿ ಪ್ರಥಮವಾಗಿ ಸಲಹೆಯನ್ನು ಕೊಡುವಂಥದ್ದು. ಯಾಕಂದರೆ ಒಂದು ಶಿಕ್ಷಣದಲ್ಲಿ ಪಠ್ಯಕ್ರಮ ಅನ್ನುವಂಥದ್ದು ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತೈತೆ. ಈ ಪಠ್ಯಕ್ರಮದ ಮುಖಾಂತರ ಅಲ್ಲಿ ಮಗು ಬೇರೆ ಬೇರೆ ವಿಷಯಗಳನ್ನೆಲ್ಲ ತನ್ನ ಅಂತರಾಳದಲ್ಲಿ ಆಂತರಿಕವಾಗಿ ರೂಢಿಸ್ಕೊಳ್ತಾ ಹೋಗ್ತೈತಿ. ಮುಂದೆ ಅದೇ ಬೆಳೆದು ಆ ಒಂದು ಮಗುವಿನ ವ್ಯಕ್ತಿತ್ವವಾಗಿ ಗುರುತಿಸಲ್ಪಡ್ತೈತಿ. ಅದಕ್ಕೋಸ್ಕರ ಪಠ್ಯಕ್ರಮದಲ್ಲಿನೇ ಈ ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟಂಥ ಅಂಶಗಳನ್ನೆಲ್ಲ ಸೇರಿಸುವುದರ ಮುಖಾಂತರ ಬೆಳೆಯುತ್ತಿರುವಂಥ ಆ ಮಕ್ಕಳ ಮನಸ್ಸಿನಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗುವಂಥದ್ದು. ನಂತರದಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕಾದ್ರೆ ಕೇವಲ ಪಠ್ಯಕ್ರಮದ ಮೂಲಕ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಾಗಿರುವಂಥ ಇಲ್ಲಿ ನೃತ್ಯ, ಹಾಡುಗಾರಿಕೆ ಆಗಿರ್ಬೋದು, ನಾಟಕ, ಏಕಪಾತ್ರಾಭಿನಯ, ಕೆಲವೊಂದು ಕಿರುನಾಟಕಗಳು, ಸಾಹಿತ್ಯವನ್ನು ರಚನೆ ಮಾಡುವಂಥದ್ದು, ಭಾಷಣ, ಚರ್ಚಾ ಸ್ಪರ್ಧೆ, ಶಿಬಿರಗಳು, ನಂತರದಲ್ಲಿ ಇಲ್ಲಿ ವ್ಯಕ್ತಿತ್ವ ವಿಕಸನ ಶಿಬಿರಗಳು, ರಾಷ್ಟ್ರೀಯ ಸೇವಾ ಯೋಜನೆಗಳು, ಈ ಮುಂತಾದವುಗಳಿಗೆಲ್ಲ ಪ್ರೋತ್ಸಾಹವನ್ನು ನೀಡುವಂಥದ್ದು. ಈ ಎಲ್ಲ ಚಟುವಟಿಕೆಗಳ ಮುಖಾಂತರ ಮಗುವಿನಲ್ಲಿ ಏನಾಗುತ್ತೆ ಅಂತಂದರೆ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಬೆಳೆದು ಬರುತ್ತೆ. ನಂತರದಲ್ಲಿ ಹೊಂದಾಣಿಕೆಯ ಭಾವನೆಗಳು, ಸೇವೆ ಮಾಡುವಂಥ ಭಾವನೆ, ಇವೆಲ್ಲವೂ ಕೂಡ ಮಗುವಿನಲ್ಲಿ ಬೆಳೆದು ಬಂದಾಗ ಅದು ಈ ದೇಶ ನಮ್ಮದು, ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಬಂಧನದಲ್ಲಿ ಒಳಗೊಳ್ಳಲಿಕ್ಕೆ ಅದು ಸಹಾಯವನ್ನು ಮಾಡ್ತೈತೆ. ಅಲ್ಲಿ ಭಾವೈಕ್ಯತೆಯ ಅಂಶ ಅನ್ನುವಂಥದ್ದು ಮಕ್ಕಳಲ್ಲಿ ಬೆಳೆದು ಬರುತ್ತದೆ. ನಂತರದಲ್ಲಿ ಉತ್ತಮ ಪುಸ್ತಕಗಳ ರಚನೆಯನ್ನು ಮಾಡಬೇಕಾಗಿರುವಂಥದ್ದು. ಪುನರ್ರಚಿತ ಪಠ್ಯಕ್ರಮದಲ್ಲಿರುವ ವಿಷಯಗಳನ್ನು ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಪೂರಕವಾಗಿರುವಂತೆ ಹಾಗೂ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಾಭಿಮಾನ ಜಾಗೃತವಾಗುವಂತೆ ಅಳವಡಿಸಿ ಪಠ್ಯಪುಸ್ತಕಗಳನ್ನು ರಚಿಸುವಂಥದ್ದು. ಯಾಕಂತಂದರೆ ಇಲ್ಲಿ ಪಠ್ಯಪುಸ್ತಕಗಳಲ್ಲಿನೂ ಕೂಡ ನಾವು ಪಠ್ಯಗಳನ್ನು ಅಲ್ಲಿ ಹಾಕಬೇಕಾಗಿರುವಂಥ ಸಂದರ್ಭದಲ್ಲಿ ಆ ಪಠ್ಯಗಳನ್ನು ಓದುವಂಥ ಮಗುವಿನ ಮೇಲೆ ಏನು ಪರಿಣಾಮವನ್ನು ಬೀರ್ತೈತಿ ಅನ್ನೋದನ್ನು ನೋಡಿಕೊಂಡು ಪಠ್ಯವನ್ನು ರಚನೆ ಮಾಡಬೇಕಾಗಿರುವಂಥದ್ದು. ಅದಕ್ಕೋಸ್ಕರ ಪಠ್ಯಕ್ರಮ ಯಾವ ರೀತಿಯಲ್ಲಾಗಿರ್ಬೇಕಂತಂದರೆ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಬೆಳೆಸಬೇಕು, ದೇಶದ ಕುರಿತಾಗಿ ಒಳ್ಳೆಯ ಭಾವನೆಗಳು ಮಕ್ಕಳಲ್ಲಿ ಬರಬೇಕು, ಅಲ್ಲಿ ಭಾವೈಕ್ಯತೆ ಅಂಶಗಳನ್ನು ಹೊಂದಿರುವಂಥ ಪಾಠಗಳನ್ನು ಪಠ್ಯಕ್ರಮದಲ್ಲಿ ಅಲ್ಲಿ ಇರಿಸಬೇಕು ಅಂಥೇಳಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಈ ಒಂದು ಕೌನ್ಸಿಲಲ್ಲಿ ನೀಡಿರುವಂಥದ್ದನ್ನು ನೋಡ್ತೀವಿ. ನಂತರದಲ್ಲಿ ಅದು ಸಾಮುದಾಯಿಕ ಪ್ರಾರ್ಥನೆಗಳನ್ನು ಮಾಡಬೇಕು ಅಂತಂದು ಹೇಳಿರುವಂಥದ್ದು. ನಂತರದಲ್ಲಿ ಅಂದರೆ ಎಲ್ಲರೂ ಕೂಡಿಕೊಂಡು ಇಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸುವಂಥದ್ದು, ಸಾಮುದಾಯಿಕ ಪ್ರಾರ್ಥನೆಗಳು, ಸಭೆಗಳು, ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಅಲ್ಲಿ ವಿವಾದರಹಿತವಾಗಿರುವಂಥ ಒಳ್ಳೆಯ ಒಂದು ಭಾಷಣಕಾರರನ್ನು ಕರೆಸಿ ಭಾಷಣಗಳನ್ನು ಮಾಡಿಸುವಂಥದ್ದು. ಈ ರೀತಿಯಲ್ಲಿ ಮಾಡಿದಾಗ ಮಕ್ಕಳ ಮನಸ್ಸಿನ ಮೇಲೆ ಆ ಒಂದು ಭಾಷಣಗಳ ಪ್ರಭಾವನೂ ಕೂಡ ಬಹಳಷ್ಟು ಆಗಿ ಹೋಗುತ್ತದೆ. ಆ ವ್ಯಕ್ತಿಗಳ ಒಂದು ವ್ಯಕ್ತಿತ್ವದ ಪ್ರಭಾವದಿಂದಾಗಿ ಮಕ್ಕಳ ಮನಸ್ಸಿನಲ್ಲಿನೂ ಭಾವೈಕ್ಯತೆಯ ಭಾವನೆ ಮೂಡಿ ಬರಲಿಕ್ಕೆ ಇದು ಕಾರಣ ಆಗುತ್ತದೆ ಅಂತಂದು ಹೇಳಿ ಈ ಒಂದು ಕೌನ್ಸಿಲಲ್ಲಿ ಸಲಹೆಯನ್ನು ನೀಡಿರುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಒನ್, ನ್ಯಾಷನಲ್ ಇಂಟಿಗ್ರೇಷನ್ ಪ್ಲೆಡ್ಜ್. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟಿರುವಂತೆ ಒಂದು ಪ್ರತಿಜ್ಞೆಯನ್ನು ಇಲ್ಲಿ ಹೇಳುವಂಥದ್ದು. ಐ solemnly pledge to work with dedication to preserve and strengthen the freedom and integrity of the nation. I further affirm that I shall never resort to violence and that all differences and disputes related to religion, language, region, or other political or economic grievances should be settled by peaceful and constitutional means. ಇದು ಒಂದು ಭಾವೈಕ್ಯತೆಯ ಒಂದು ಪ್ರತಿಜ್ಞೆ ಅಂಥೇಳಿ ಹೇಳ್ಬೋದು. ಇದನ್ನು ಕನ್ನಡದಲ್ಲಿ ಹೇಳುವುದಾಯ್ತಂದರೆ, ನಾನು ಸತ್ಯ ಮತ್ತು ನಿಷ್ಠೆಯಿಂದ ಶಪಥ ಮಾಡುವುದೇನೆಂದರೆ ರಾಷ್ಟ್ರದ ಏಕತೆ, ಅಖಂಡತೆ ಮತ್ತು ಸುರಕ್ಷತೆಗಾಗಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ. ಮುಂದುವರೆದು
ನಾನು ಯಾವುದೇ ರೀತಿಯ ಹಿಂಸೆಯನ್ನು ಅವಲಂಬಿಸುವುದಿಲ್ಲ ಎಂದು ದೃಢೀಕರಿಸುತ್ತೇನೆ. ಧರ್ಮ ಹಾಗೂ ಭಾಷೆಗೆ ಸಂಬಂಧಿಸಿದ ಎಲ್ಲ ಭೇದ ಭಾವಗಳು ಹಾಗೂ ಸಂಘರ್ಷಗಳು ಹಾಗೂ ರಾಜಕೀಯ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದ ಎಲ್ಲ ಕುಂದುಕೊರತೆಗಳು ಶಾಂತಿಯುತವಾದ ಮತ್ತು ಸಾಂವಿಧಾನಿಕ ಕ್ರಮಗಳಿಂದ ಮಾತ್ರ ಬಗೆಹರಿಯಬೇಕೆಂದು ನಂಬಿದ್ದೇನೆ. ಈ ಒಂದು ಪ್ರತಿಜ್ಞೆಯನ್ನು ನಾವು ಕೆಲವೊಂದು ಮುಖ್ಯವಾಗಿರುವಂಥ ದಿನಗಳಲ್ಲಿ, ಅಂದರೆ ರಾಷ್ಟ್ರೀಯ ಅಂಶಗಳನ್ನು ಹೊಂದಿರುವಂಥ ರಾಷ್ಟ್ರೀಯ ಹಬ್ಬಗಳ ದಿನಗಳಂದು ಅಥವಾ ರಾಷ್ಟ್ರೀಯ ಭಾವೈಕ್ಯತೆಯ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಆ ಭಾವೈಕ್ಯತೆಯ ದಿನದಂದು ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಾಥಮಿಕ ಶಾಲೆಯಿಂದ ಹಿಡಿದುಕೊಂಡು ಇಲ್ಲಿ ಕಾಲೇಜು ಯೂನಿವರ್ಸಿಟಿಯ ಮಟ್ಟದವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಜ್ಞೆಯನ್ನು ಆ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಇಲ್ಲಿ ವಾಚನವನ್ನು ಮಾಡಬೇಕು. ಅಲ್ಲಿ ಎಲ್ಲರೂ ಕೂಡ ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಬೇಕು. ಇದರಿಂದಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಭಾವನೆ ಅಂತನ್ನುವಂಥದ್ದು ಬೆಳೆದು ಬರ್ಲಿಕ್ಕೆ ಬಹಳಷ್ಟು ಅನುಕೂಲ ಆಗುವಂಥದ್ದು ಅಂತಂದು ಹೇಳ್ಬೋದು. ನೆಕ್ಸ್ಟ್ ಒನ್, ಆಲ್ ಇಂಡಿಯಾ ಸರ್ವಿಸಸ್. All India services like IAS, IFS, IPS and Unified Judicial System, postal networks, rail networks promote unity and integrity to the nation. ಇಲ್ಲಿ ಎಲ್ಲ ಭಾರತೀಯ ಸೇವೆಗಳು ಅಂತಂದರೆ ಇಲ್ಲಿ ಉನ್ನತವಾಗಿರುವಂಥ ಸೇವೆಗಳಾಗಿರುವಂಥ ಸರ್ಕಾರಿ ಸೇವೆಗಳು IAS, IFS, IPS ಅನ್ನುವಂಥದ್ದು. ನಂತರದಲ್ಲಿ ನ್ಯಾಯಾಂಗ ವ್ಯವಸ್ಥೆ, ಅಂಚೆ ಜಾಲಗಳಲ್ಲಿರುವಂಥ ಹಲವಾರು ಇಲ್ಲಿ ಸರ್ವಿಸ್ಗಳು ಅಂತರ ಸೇವೆಗಳು, ರೈಲ್ ನೆಟ್ವರ್ಕ್ಸ್, ರೈಲಿನ ಒಂದು ಸೇವೆಗಳು, ಈ ಎಲ್ಲ ಸೇವೆಗಳನ್ನು ಕೂಡ ಇಲ್ಲಿ ಏನು ಮಾಡ್ತವೆ ಅಂತಂದರೆ, ಇಲ್ಲಿ ಯಾವುದೇ ಒಂದು ರಾಜ್ಯದ ಪ್ರಜೆ ಇದ್ರೂ ನಾವು ಭಾರತೀಯ ಒಂದು ಸೇವೆಯಲ್ಲಿದ್ದೇವೆ, ಅಂದರೆ ಭಾರತೀಯ ಈ ಒಂದು ದೇಶದ ಒಂದು ಸೇವೆಯಲ್ಲಿ ನಾವಿದ್ದೇವೆ ಅಂಥೇಳಿ ಅವರ ಮನಸ್ಸಿನಲ್ಲಿ ಬಂದಾಗ ಅದೇನಾಗುತ್ತೆ ಅಂತಂದರೆ ಅದು ಒಂದು ಭಾವೈಕ್ಯತೆಯನ್ನು ಬೆಳೆಸ್ಕೊಂಡು ಬರಲು ಅಲ್ಲಿ ಅದು ಸಹಾಯ ಆಗುವಂಥದ್ದು. ಇನ್ನು ಇದು ಅಷ್ಟೇ ಅಲ್ಲದೆ ಇನ್ನು ಕೆಲವೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋದಾಯ್ತಂದರೆ ರಾಷ್ಟ್ರೀಯ ಭಾವೈಕ್ಯತೆಗೆ ಪೂರಕವಾಗಿರುವಂಥ ಇನ್ನು ಕೆಲವೊಂದಿಷ್ಟು ಅಂಶಗಳು ಯಾವ ಇದಾವೆ ಅಂಥೇಳಿ ನಾವು ಕೆಲವೊಂದಿಷ್ಟನ್ನು ಈಗ ನೋಡೋಣ. ಅಂದರೆ ಕೆಲವೊಬ್ಬರು ಕೊಟ್ಟಿರುವಂಥ ಸಲಹೆಗಳು, ಸಲಹೆ ಅಂತ ಹೇಳಿ ನಾವು ಹೇಳ್ಬೋದು ಇದನ್ನು. ಅಖಿಲ ಭಾರತ ಮಟ್ಟದಲ್ಲಿ ಇನ್ನು ಮೇಲಾದ್ರೂ ಒಂದು ಭಾಷೆಯನ್ನು ಸಂಪರ್ಕ ಭಾಷೆಯನ್ನಾಗಿ ಅಭಿವೃದ್ಧಿಪಡಿಸಿ ಎಲ್ಲರ ಬೆಂಬಲವು ಅದಕ್ಕೆ ಸಿಗುವಂತೆ ನೋಡಿಕೊಳ್ಳುವುದು. ಯಾಕಂತಂದರೆ ಎಲ್ಲ ಭಾರತೀಯ ಪ್ರಜೆಗಳನ್ನು ಇಲ್ಲಿ ಒಂದುಗೂಡಿಸುವಂಥ ಶಕ್ತಿ ಒಂದು ರಾಷ್ಟ್ರೀಯ ಭಾಷೆಗೆ ಇರುವಂಥದ್ದು. ಅದಕ್ಕೋಸ್ಕರ ಒಂದು ಭಾಷೆಯನ್ನು ರಾಷ್ಟ್ರೀಯ ಭಾಷೆ ಅಂಥೇಳಿ ಇನ್ನು ಅದನ್ನು ಕೂಡ ಅಂಗೀಕರಿಸಬೇಕಾಗಿರುವಂಥದ್ದು ಮುಖ್ಯವಾಗಿ ಇದೆ. ಅದೇ ರೀತಿ ರಾಷ್ಟ್ರೀಯ ಏಕರೂಪತೆ ಹಾಗೂ ಏಕತೆಯನ್ನು ಸಾಧಿಸುವ ನಿಮಿತ್ತ ರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣ ನೀತಿಯೊಂದನ್ನು ರೂಪಿಸಿ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳ್ಳುವಂತೆ ಮಾಡುವುದು. ನಂತರದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವ ಸಲುವಾಗಿ ಇಲ್ಲಿ ಚಲನಚಿತ್ರಗಳು, ನಂತರದಲ್ಲಿ ದೂರದರ್ಶನ, ರೇಡಿಯೋಗಳು, ಪತ್ರಿಕೆಗಳು, ನೃತ್ಯ, ನಾಟಕ, ಸಾಹಿತ್ಯ, ಕಲಾ ಪ್ರದರ್ಶನಗಳು, ಸಂಗೀತಗೋಷ್ಠಿಗಳು, ಕವಿಗೋಷ್ಠಿಗಳು, ನಂತರದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿರುವಂಥ ಈ ಮೊಬೈಲ್ನಲ್ಲಿ ವಾಟ್ಸಪ್ಪು, ಟ್ವಿಟ್ಟರು, ಈ ಮುಂತಾದ ಫೇಸ್ಬುಕ್ಕು ಇಂಥ ಮುಂತಾದ ಒಂದು ಮಾಧ್ಯಮಗಳಲ್ಲಿನೂ ಕೂಡ ಇದು ಸರಿಯಾಗಿ ಬಳಸಿಕೊಳ್ಳುವುದು ಅಂತಂದರೆ ಇವೆಲ್ಲನೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುವ ರೀತಿಯಲ್ಲಿ ನಾವು ನೋಡಿಕೊಳ್ಳಬೇಕಾಗಿರುವಂಥದ್ದು ಮುಖ್ಯವಾಗಿ ಇದೆ. ನಂತರ ಶಿಕ್ಷಣದ ಎಲ್ಲ ಸ್ತರಗಳಲ್ಲಿ ಬೋಧಿಸುತ್ತಿರುವಂಥ ಅಧ್ಯಾಪಕರು ಪಾತ್ರವನ್ನು ಸರಿಯಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಏಕತೆಯ ಭಾವನೆಗಳು ಬೆಳೆದು ಬರಲು ಇಲ್ಲಿ ಯೋಜನೆಗಳನ್ನು ಹಮ್ಮಿಕೊಳ್ಳುವಂಥದ್ದು. ನಂತರದಲ್ಲಿ ವಿಭಿನ್ನ ಜಾತಿ, ಮತ, ಪಂಥಗಳು ಹಾಗೂ ಭಾಷಾ ಸಮೂಹಗಳ, ಬುಡಕಟ್ಟುಗಳ, ಪ್ರಾದೇಶಿಕ ಸಮುದಾಯಗಳ ಮುಂತಾದವು ಎಲ್ಲದರ ನಡುವೆ ಸೌಹಾರ್ದಯುತವಾಗಿರುವಂಥ ಸಂಬಂಧ ಇಲ್ಲಿ ಬೆಳೆದು ಬರುವಂತೆ ಮಾಡುವ ಸಲುವಾಗಿ ಹಲವಾರು ರೀತಿಯಾಗಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳುವುದು, ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಇಲ್ಲಿ ಸರ್ಕಾರಿ ಪ್ರಯತ್ನಗಳು ಬಹಳಷ್ಟು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಯಾಕಂದರೆ ಸರ್ಕಾರದ ಒಂದು ಬೆಂಬಲ ಪ್ರಯತ್ನ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕಾರ್ಯಗಳನ್ನು ನಾವು
ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ಇದು ಅಲ್ಲದೆ ಇಲ್ಲಿ ಬರುವಂಥ ಒಂದು ಅಂಶ ಏನಂತಂದರೆ ನ್ಯಾಷನಲ್ ಫೆಸ್ಟಿವಲ್ಸ್ ಆ್ಯಂಡ್ ಸಿಂಬಾಲ್ಸ್. ಅಂದರೆ ನಾವು ಆಚರಣೆ ಮಾಡುವಂಥ ರಾಷ್ಟ್ರೀಯ ಒಂದು ಹಬ್ಬಗಳು ಮತ್ತು ಅಲ್ಲಿ ಬರುವಂಥ ಈ ರಾಷ್ಟ್ರೀಯ ಚಿಹ್ನೆಗಳು. ನ್ಯಾಷನಲ್ ಫೆಸ್ಟಿವಲ್ಸ್ ಆ್ಯಂಡ್ ಸಿಂಬಲ್ಸ್ ಆ್ಯಕ್ಟ್ ಆನ್ ಇಂಪಾರ್ಟೆಂಟ್ ಯೂನಿಫೈಯಿಂಗ್ ಫೋರ್ಸ್ ಫಾರ್ ನ್ಯಾಷನಲ್ ಇಂಟಿಗ್ರೇಷನ್. Important national festivals like Independence Day, Republic Day, Gandhi Jayanti, and Ambedkar Jayanti are celebrated throughout the nation without any bias of religion, caste, creed, or sex. National symbols like national anthem and national flag helps us to remain united. ಇಲ್ಲಿ ನಾವು ಆಚರಣೆ ಮಾಡುವಂಥ ಎಲ್ಲ ರಾಷ್ಟ್ರೀಯ ಹಬ್ಬಗಳು, ನಮ್ಮ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ ಮುಂತಾದ ಹಲವಾರು ರೀತಿಯಾಗಿರುವಂಥ ಈ ಹಬ್ಬಗಳನ್ನೇನು ಆಚರಣೆ ಮಾಡ್ತೀವಿ, ಈ ಎಲ್ಲವುಗಳು ಕೂಡ ಮಕ್ಕಳ ಮನಸ್ಸಿನಲ್ಲಿ ಭಾವೈಕ್ಯತೆಯ ಭಾವನೆಯನ್ನು ಬೆಳೆಸುವಂಥದ್ದು. ಯಾಕಂದರೆ ಈ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಹಲವಾರು ಸ್ಪರ್ಧೆಗಳನ್ನು ಇಟ್ಕೊಂಡಿರ್ತೀವಿ, ಚಟುವಟಿಕೆಗಳನ್ನು ಇಟ್ಕೊಂಡಿರ್ತೀವಿ. ಭಾಷಣ ಸ್ಪರ್ಧೆ ಇರ್ಬೋದು, ಪ್ರಬಂಧ ಸ್ಪರ್ಧೆ ಇರ್ಬೋದು, ದೇಶಭಕ್ತಿ ಗೀತೆಯ ಸ್ಪರ್ಧೆ. ನಂತರದಲ್ಲಿ ಈ ಹಬ್ಬಗಳನ್ನು ಎಲ್ಲ ಮಕ್ಕಳು ಎಲ್ಲ ಕೂಡಿ ಆಚರಣೆಯನ್ನು ಮಾಡುವಂಥದ್ದು. ಅಲ್ಲಿ ಮಕ್ಕಳು ತಮ್ಮದೇ ಆಗಿರುವಂಥ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಆ ಹಬ್ಬಗಳನ್ನು ಆಚರಣೆ ಮಾಡುವ ನಿಟ್ಟಿನಲ್ಲಿ ಹಾಕಿಕೊಂಡಿರುವಂಥ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಕ್ಕಳೇ ಮಾಡುವಂಥದ್ದು. ಇದರಿಂದಾಗಿ ಅವರಲ್ಲಿ ಏಕತೆಯ ಭಾವನೆ ಮೂಡಿ ಬರ್ಲಿಕ್ಕೆ ಸಾಧ್ಯತೆ ಆಗ್ತೈತಿ. ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರಗೀತೆ ನಂತರದಲ್ಲಿ ನಮ್ಮ ರಾಷ್ಟ್ರಧ್ವಜಕ್ಕೆ ನಾವು ಎಲ್ಲಿದ್ರೂ ಕೂಡ ನಾವು ಅದಕ್ಕೆ ನಾವು ಗೌರವವನ್ನು ಸಲ್ಲಿಸ್ತೀವಿ. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಜಾತಿ, ಧರ್ಮ ಅಥವಾ ನಾವು ಯಾವ ಒಂದು ಪ್ರದೇಶದವರದೀವಿ, ಗಂಡು ಹೆಣ್ಣು ಅನ್ನುವಂಥ ಯಾವುದೇ ಒಂದು ಪ್ರಶ್ನೆ ಬರುವುದಿಲ್ಲ. ಅದರೆಲ್ಲದಕ್ಕಿಂತ ಮಿಗಿಲಾಗಿ ನಾವು ರಾಷ್ಟ್ರಕ್ಕೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದನ್ನು ನೋಡ್ತೀವಿ. ಈ ಎಲ್ಲ ಅಂಶಗಳನ್ನು ಕೂಡ ಏನಾಗ್ತವೆ ಅಂತಂದ್ರೆ ನಮ್ಮಲ್ಲಿ ರಾಷ್ಟ್ರೀಯತೆಯ ಭಾವನೆ ನಂತರದಲ್ಲಿ ರಾಷ್ಟ್ರೀಯ ಒಂದು ಭಾವೈಕ್ಯತೆಯ ಭಾವನೆ ಮೂಡಿ ಬರಲಿಕ್ಕೆ ಕಾರಣೀಭೂತ ಅಂಶಗಳು ಆಗ್ತವೆ ಅಂಥೇಳಿ ಹೇಳ್ಬೋದು. ಇಷ್ಟಾತಂದರೆ ಈ ಒಂದು ಸೆಷನನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿ ಆಗೋಣ ಅಂತ. ಎಲ್ಲರಿಗೂ ನಮಸ್ಕಾರ.